ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನಾವು ಮಾವಿನ ಹಣ್ಣಿಂದ ಶೀರಾ ಮಾಡಕತ್ತೇವೆ ರೀ. ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಮೊದಲೊಂದು ಕಡಾಯಿಗೆ ಅರ್ಧ ಕಪ್ ತುಪ್ಪ ಹಾಕೊಂಡ್ರಿ. ಸ್ವಲ್ಪ ತುಪ್ಪಕ್ಕಾದ್ಮೇಲೆ ಗೋಡಂಬಿ ಹಾಕಿ ಸ್ವಲ್ಪ ಹುರ್ಕೊಡ್ರಿ. ಆಮೇಲೆ ಸಣ್ಣಕ್ಕೆ ಹೆಚ್ಚಿದಂಥ ಬಾದಾಮ್ ಹಾಕ್ರಿ. ಅದನ್ನೂ 1 ನಿಮಿಷ ಹುರ್ಕೊಂಡು ನಂತರ ದ್ರಾಕ್ಷಿ ಹಾಕ್ರಿ. ಹಾಕಿ ಚೆನ್ನಾಗಿ ಹುರ್ಕೊಂಬಿಡ್ರಿ. ಇದನ್ನ ಒಂದು ಪ್ಲೇಟ್ನಾಗ ತೆಗೆದಿಟ್ಕೋರಿ. ಅದ ತುಪ್ಪಕ್ಕೆ ಅರ್ಧ ಕಪ್ ಚಿರೋಟಿ ರವೆ ಹಾಕೋರಿ. ಇದ ಚಂದಾಗಿ ಘಮ ಘಮ ವಾಸನೆ ಬರೋ ಹಂಗ ಹುರ್ಕೋರಿ. ಆಮೇಲೆ ಇದಕ್ಕೆ ಅರ್ಧ ಕಪ್ ಸಕ್ಕರೆ ಹಾಕ್ರಿ. ಇದನ್ನು 1 ನಿಮಿಷ ರವಾ ಜೊತೆಗೆ ಹುರ್ಕೋರಿ. ಆಮೇಲೆ 1 ಕಪ್ ಸಣ್ಣಕ್ಕೆ ಹೆಚ್ಚಿದಂತ ಮಾವಿನ ಹಣ್ಣು ಹಾಕೊಂಡ್ಬಿಡ್ರಿ. ಮಾವಿನ ಹಣ್ಣು ರವಾ ಜೊತೆಗೆ ಚಂದಾಗಿ ಮಿಕ್ಸ್ ಆಗೋಂಗ 2 ನಿಮಿಷ ಇದನ್ನ ಮಿಕ್ಸ್ ಮಾಡ್ಕೋರಿ. ಆಮೇಲೆ 1 ಕಪ್ ಹಾಲು ಹಾಕಿ ಚಲೋ ತಂಗ ಮಿಕ್ಸ್ ಮಾಡ್ಕೋರಿ. ಸ್ವಲ್ಪ ಗಟ್ಟಿ ಆಗಕತ್ತೈತ್ರಿ. ಇದಕ್ಕೆ 2 ಏಲಕ್ಕಿನ ಕುಟ್ಟು ಹಾಕೊಂಡೇನ್ರಿ. ಹಾಕಿ ಚಲೋ ತಂಗ ಕಲಿಸ್ಕೋರಿ. ಮೊದ್ಲು ಹುರ್ಕೊಂಡಂತ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋರಿ. ಆಮೇಲೆ ಮುಚ್ಚಳ ಮುಚ್ಚಿ 1 ನಿಮಿಷ ಇದನ್ನ ಬಿಡ್ರಿ. ಚಂದಾಗಿ ರವಾ ಆಳತೈತ್ರಿ. ಮಸ್ತ್ ಮಾವಿನಕಾಯಿ ಕೇಸರಿ ಬಾತ್ ತಯಾರಾಗೈತ್ರಿ. ಒಂದ್ಸಲ ನಿಮ್ಮ ಮನ್ಯಾಗೂ ಮಾಡಿ ನೋಡ್ರಿ. ಭಾಳ ಟೇಸ್ಟಿ ಆಗಿತ್ರಿ. ಮುಂದಿನ ವಿಡಿಯೋದಾಗ ಸಿಗೋಣ್ರಿ.